ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಅರ್ಧ ಲೋಟ ವೈಟ್ ರೈಸ್ ತಗೊಂಡಿದ್ದೇನೆ. ಇದು ಯಾಕೆಂದರೆ ನಾವು ಅಕ್ಕಿಯದ್ದು ಬೋಂಡ ಮಾಡುವ ಅದಕ್ಕೆ. ಈಗ ನಾವೊಂದು 3 ಗಂಟೆ ನೆನೆಸಿಟ್ರೆ ಮತ್ತು ಸಾಯಂಕಾಲ ಮಾಡ್ಬೋದು. ಈಗ ನಾನು ಇದನ್ನು ಚೆನ್ನಾಗಿ ತೊಳೆದು ನೆನೆಸಿಡ್ತೇನೆ. ಮತ್ತು ಇದಕ್ಕೆ ಎಂತೆಲ್ಲ ಹಾಕ್ತೇನೆ ಅಂತ ಹೇಳ್ತೇನೆ. ನೋಡಿ, ಅಕ್ಕಿ ಸಹ ಒಳ್ಳೆಯದು ನೆನೆದಿದೆ. ಈಗ ನಾನು ಅದಕ್ಕೆ ಪೊಟ್ಯಾಟೋವನ್ನು ತಗೊಳ್ತಿದ್ದೇನೆ. ಇದನ್ನೀಗ ಕಟ್ ಮಾಡಿ ಉಂಟಲ್ಲ, ಬೇಯಲಿಕ್ಕಿಡುವ ನಾವು ಇದರಲ್ಲಿ. ಸ್ವಲ್ಪ ಉಪ್ಪು ಹಾಕಿ ಬೇಯಲಿಕ್ಕಿಡುವ. ಈಗ ನಾವು ಒಂದು ಮಿಕ್ಸಿ ಜಾರ್ ತಗೊಳ್ಳುವ. ಮಿಕ್ಸಿ ಜಾರಿಗೆ ಈಗ ಮೊದಲಿಗೆ ನಾವು ನೆನೆಸಿಟ್ಟ ಅಕ್ಕಿಯನ್ನು ಗ್ರೈಂಡ್ ಮಾಡುವ. ಫಸ್ಟಿಗೆ ಅಕ್ಕಿಯನ್ನು ನೈಸಾಗಿ ಗ್ರೈಂಡ್ ಮಾಡುವ. ಮತ್ತು ನಾವಿದು ಬೇಯಿಸಿದ ಬಟಾಟೆ ಹಾಕುವ. ಮಾತ್ರ ಸೂಪರಾದ ಬೋಂಡ ರೆಡಿ ಆಗ್ತದೆ ನಮ್ಮದು. ನೀವು ಸಹ ಹೀಗೆ ಒಮ್ಮೆ ಟ್ರೈ ಮಾಡಿ. ಈಗ ನೋಡಿ, ಅಕ್ಕಿ ಗ್ರೈಂಡ್ ಮಾಡಿ ಬಂದೆ. ಇಷ್ಟು ನೈಸ್ ಆದರೆ ಆಯಿತು. ಈಗ ನಾನು ಬಟಾಟೆ ಬೇಯಿಸಿದ್ದಿತ್ತಲ್ಲ, ಅದಕ್ಕೆ ನಾನು ಸಿಪ್ಪೆ ಎಲ್ಲ ತೆಗೆದು ಕಟ್ ಮಾಡಿ ಮಿಕ್ಸಿಗೆ ಹಾಕ್ತಿದ್ದೇನೆ. ಅದೇ ಅಕ್ಕಿಯ ಮಿಕ್ಸಿಗೆ ಹಾಕುವ ಇದನ್ನು. ಈಗ ಇದನ್ನು ಫುಲ್ಲು ಫೈನಾಗಿ, ನೀರು ಹಾಕಲಿಕ್ಕೆಲ್ಲ ಎಂತ ಸಹ ಹೋಗಬೇಡಿ. ಇದು ದಪ್ಪ ಬೇಕು ನಮಗೆ ಬ್ಯಾಟರ್. ಹೀಗೆ ಫೈನಾಗಿ ಪೇಸ್ಟ್ ಮಾಡ್ಕೊಂಡು ಬರುವ. ನೋಡಿ, ಇಷ್ಟು ಫೈನ್ ಆದರೆ ಸಾಕು. ಮತ್ತು ನೋಡಿ, ಇಷ್ಟು ದಪ್ಪ ಉಂಟು. ನೋಡಿ, ಇಷ್ಟು ದಪ್ಪ ಉಂಟು, ಸಾಕು ನಮಗೆ ಇದು ನಾನೀಗೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ತೇನೆ. ನೋಡಿ, ಎಷ್ಟು ದಪ್ಪ ಉಂಟು ನೋಡಿ. ನೋಡಿ, ಈಗ ನಾನು ಇದಕ್ಕೆ ಒಂದು ಹಸಿಮೆಣಸಿನಕಾಯಿ ಕಟ್ ಮಾಡಿ ತಗೊಂಡಿದ್ದೇನೆ. ಒಂದು ತುಂಡು ಶುಂಠಿ ಸಣ್ಣದಾಗಿ ಹೆಚ್ಚಿದ್ದೇನೆ. ಮತ್ತು ಕರಿಬೇವು ಸ್ವಲ್ಪ ಕಟ್ ಮಾಡಿ ತಗೊಂಡಿದ್ದೇನೆ. ಸ್ವಲ್ಪ ನಾನು ತೆಂಗಿನಕಾಯಿ ಹಾಕ್ತೇನೆ ಇದಕ್ಕೆ, ಸ್ವಲ್ಪ ರುಚಿ ಒಳ್ಳೆಯದು ಕೊಡ್ತದಂತ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೇನೆ. ನಾವು ಅದಕ್ಕೆ ಬೇಯಿಸುವಾಗ ಉಪ್ಪು ಹಾಕಿದ್ದೇನಲ್ಲ, ನೋಡ್ಕೊಂಡು ಹಾಕಬೇಕು. ಈಗ ನಾನು ಸ್ವಲ್ಪ ಹಾಕ್ತೇನೆ, ಮತ್ತು ನೋಡಿ ಹಾಕುವ. ಈಗ ಒಳ್ಳೇದು ಮಾಡಿ ಮಾತ್ರ ಮಿಕ್ಸ್ ಕೊಡಬೇಕು ಇದನ್ನು. ಹೀಗೆ ಒಳ್ಳೇದು ಮಾಡಿ ಮಿಕ್ಸ್ ಕೊಡಿ. ತುಂಬ ಟೇಸ್ಟಿ ಆಗ್ತದೆ. ನಮಗೆ ಪೊಟ್ಯಾಟೊ ಎಲ್ಲ ಅಕ್ಕಿ ಎಲ್ಲ ಹಾಕಿದ್ದೇವೆಲ್ಲ ಕ್ರಿಸ್ಪಿಯಾಗಿ, ಹೊರಗೆ ಕ್ರಿಸ್ಪಿಯಾಗಿ ಒಳಗೆ ಸಾಫ್ಟಾಗಿ ಬರ್ತದೆ. ನೀವು ಸಹ ಮಕ್ಕಳಿಗೆಲ್ಲ ಮಾಡಿಕೊಡಿ. ನಾನು ಸಹ ಈವ್ನಿಂಗ್ ಸ್ನ್ಯಾಕ್ಸೇ ಮಾಡೋದು ಇದನ್ನು. ಇವತ್ತು ಅಷ್ಟೇಮಿ ಅಲ್ಲ, ಮಕ್ಕಳಿಗೆ ಎಕ್ಸಾಮ್ ಇರುವುದ ಕಾರಣ ಆಚೆ ಈಚೆ ಎಲ್ಲ ಹೋಗಲಿಕ್ಕಿಲ್ಲ. ಆದರೂ ಸಹ ನಾನಿವತ್ತು ಬೆಳಿಗ್ಗೆ ಬೇಗ ಮನೆಯದ್ದೆಲ್ಲ ಕೆಲಸ ಮಾಡಿ ಕೃಷ್ಣನಿಗೆ ಸ್ವಲ್ಪ ಲಡ್ಡು ಎಲ್ಲ ಮಾಡಿ ಒಂದು 4-5 ಲಡ್ಡು ಮಾಡಿಟ್ಟೆ, 5 ಲಡ್ಡು ಮಾಡಿಟ್ಟೆ, ಅಷ್ಟೇ ಮಾಡಿದ್ದು. ಮತ್ತು ಬೆಳಿಗ್ಗೆ ಬೇಗ ಇವತ್ತು ಎದ್ದು ಹೋಟೆಲದ್ದೆಲ್ಲ ಇದಾಗಿ ಕೆಲಸ ಎಲ್ಲ ಆಗಿ ಹೋಟೆಲ್ಗೆ ದೋಸೆ ಎಲ್ಲ, ದೇವರದ್ದೆಲ್ಲ ಪೂಜೆ ಎಲ್ಲ ಮಾಡಿ ಬೆಳಿಗ್ಗೆ ಬೇಗ ಎದ್ದು ಗುಡಿಸಿ ಒರೆಸಿ ದೇವರದ್ದು ಪೂಜೆ ಎಲ್ಲ ಮಾಡಿ ಇವತ್ತೊಂದು ಎಂಥವೇ ಆಗಲಿ ಒಂದು ಕೃಷ್ಣಾಷ್ಟಮಿಗೆ ನಮಗೆ ಎಕ್ಸಾಮ್ ಇಟ್ಟಿದ್ದಾರೆ. ನಾಳೆ ಮಂಡೇ ಟ್ಯೂಸ್ಡೇ ಎಕ್ಸಾಮ್ ಸ್ಟಾರ್ಟ್. ಎಲ್ಲಿಗೆ ಹೋಗೋದು? ಅದು ಸಹ ಮಿಡ್ ಟರ್ಮ್ ಎಕ್ಸಾಮ್ ಅಲ್ಲ. ಅದಕ್ಕೆ ನಾನಾದರೂ ಸಹ ಇವತ್ತು ಹಠ ಮಾಡಿ ಬೇಗ ಕೆಲಸ ಎಲ್ಲ ಮುಗಿಸಿ ಉಂಟಲ್ಲ, ಪದಾರ್ಥ ಹೀರೆ ಬಾಜಿ ಎಲ್ಲ ಮಾಡಿದೆ. ಅನ್ನನ್ನೆಲ್ಲ ಇದು ಮಾಡಿ ರೆಡಿ ಮಾಡಿ ಒಂದು 10 ಗಂಟೆಗೆ ಸೀದಾ ಇವತ್ತು ಎಲ್ಲಿ ಗೊತ್ತುಂಟ, ಇಲ್ಲಿ ಕಾರ್ನೆಟ್ನ ಹತ್ತಿರ ಇದುಂಟು, ಎಂತ ಹುಲಿ ವೇಷ ಹಾಕ್ತೇನೆ ಅಂತ ಹೇಳ್ತಿದ್ರಂತೆ. ಅದಕ್ಕೆ ಸೀದಾ ಅಲ್ಲಿ ಲೋಬನ ಸೇವೆ ಆಗುವಾಗ ಅಲ್ಲಿ ಅವರು ಕುಣಿತಾರೆ. ಎಂಥದ್ದೇ ಆಗಲಿ ಈ ಥರ ಹಬ್ಬ ಎಲ್ಲ ಬಂದರೆ ಮಾತ್ರ ನಮಗೆ ಬಾಲ್ಯದ ನೆನಪಾಗ್ತದೆ. ಅದೊಂದು ಖುಷಿ. ನಾವೆಲ್ಲ ಸಣ್ಣದಿರುವಾಗ ಉಂಟಲ್ಲ, ಖಾಲಿ ಎಲ್ಲಿ ವೇಷ ಬರ್ತದೆ ಅವರ ಹಿಂದ್ಗಡೆ ನಾವು. ಈಗಿನ ಮಕ್ಕಳೆಲ್ಲ ಹೋಗುವುದಿಲ್ಲ. ಆದರೂ ಸಹ ನಾನು ಬಿಡದೆ ಇವತ್ತು ಅಲ್ಲಿಗೆ ಹೋಗಿ ಅದೆಲ್ಲ ನಾನು ವಿಡಿಯೋ ಒಂಚೂರು ಹಾಕ್ತೇನೆ. ಯಾರೆಲ್ಲ ಹೀಗೆ ವೇಷದ ಹಿಂದೆಲ್ಲ ಹೋಗ್ತೀರಂತ ಕಮೆಂಟ್ ಮಾಡಿ ನನಗಂತೂ ತುಂಬಾ ಇಷ್ಟ ಆ ಥರ ವೇಷದ ಹಿಂದೆಲ್ಲ ಹೋಗೋದಂದರೆ. ಈಗೆಲ್ಲ ಮದುವೆ ಆಗಿದೆಲ್ಲ ಗಂಡ ಬೈತಾರಂತ ಹಾಗೆಲ್ಲ ಹೋಗೋದಿಲ್ಲ. ಆದರೆ ಇವತ್ತು ಬೇಗ ಬೇಗ ಕೆಲಸ ಮಾಡಿ ಹೋದೆ. ಅಲ್ಲಿ ಅದೊಂದು 5 ನಿಮಿಷದ ವಿಡಿಯೋ ಹಾಕ್ತೇನೆ ನಾನು ಲಾಸ್ಟಿಗೆ. ಇಂಟ್ರೆಸ್ಟ್ ಇದ್ದವರು ನೋಡಿ. ನನಗಂತೂ ತುಂಬಾ ಇಷ್ಟ ಆ ಥರ ಹುಲಿ ವೇಷ.
ನೋಡಿ ಈಗೆಲ್ಲ ಇದು ರೆಡಿ ಆಯಿತು. ನೋಡಿ ಹೀಗೆ ಬರ್ತದೆ, ಒಳ್ಳೇದು ಮಾತ್ರ ಬೀಟ್ ಮಾಡಬೇಕು ಹೀಗೆ. ಈಗ ಎಣ್ಣೆ ಸಹ ಬಿಸಿಗೆ ಇಟ್ಟಿದ್ದೇನೆ, ಈಗ ಹಾಕ್ತೇನೆ ಅದಕ್ಕೆ. ಯಾರೆಲ್ಲ ಆವಾಗ ಸಣ್ಣದಿರುವಾಗ ವೇಷದ ಹಿಂದೆ ಎಲ್ಲ ಹೋಗ್ತಿದ್ದೀರ ಅವರೆಲ್ಲ ನನಗೆ ಕಮೆಂಟ್ ಮಾಡಿ ನೀವು ಸಹ ಹೋಗಿದ್ದೀರಾ ಅಂತ. ನಾವು ಮಾತ್ರ ತುಂಬ ಎಂಜಾಯ್ ಮಾಡ್ತಿದ್ದೇವೆ ಹಬ್ಬ ಎಲ್ಲ ಬರುವಾಗ. ಮನೇಲಿ ಕೆಲಸ ಎಲ್ಲ ಅಮ್ಮ ಅಕ್ಕನವರೆಲ್ಲ ಮಾಡ್ತಾರಲ್ಲ, ನಾವು ಸಣ್ಣದಿರುವುದಲ್ಲ ಸ್ಕೂಲಿಗೆಲ್ಲ ಹೋಗುವಾಗ ಅದೊಂದು ನಮ್ಮದೊಂದು ಗ್ರೂಪ್ ಇರ್ತದೆ ಮಕ್ಕಳದ್ದೇ, ಅವರೆಲ್ಲ ಒಟ್ಟು ಸೇರಿ ವೇಷದ ಹಿಂದೆ ಹೋಗೋದು. ತುಂಬಾ ಖುಷಿ ಆಗ್ತಿತ್ತು. ಈಗ ಅದನ್ನೇ ನಾನು ಇವತ್ತು ಮಾಡಿದ್ದೇನೆ. ಮಾತ್ರ ವೇಷದ ಹಿಂದೆ ಹೋಗಲಿಲ್ಲ, ಅಲ್ಲಿ ಕುಣಿತಿದ್ದಾಗ ನಾನು ಅಲ್ಲಿ ಒಂದು ನಿಂತು ಖುಷಿಪಟ್ಟೆ. ಮತ್ತೆಂತ ಗೊತ್ತುಂಟೆ, ಎಕ್ಸಾಮ್ ಇದ್ರೆ ಎಂತ ಡೈಲಿ ಮದುವೆ ಆದಮೇಲೆ ಗಂಡ ಮಕ್ಕಳು ಅದೇ ಆಗ್ತದೆ ನಮಗೆ. ಎಲ್ಲಿಗೆ ಸಾಚೀಚೆ ಹೋಗುವ ಹಾಗಿಲ್ಲ. ಹೀಗೆ ಒಂದು ಹಬ್ಬ ಬಂದ ಮೇಲೆ ಹೋಗುವ ಅಂತ ಹೇಳಿದರೆ ಇಲ್ಲಿ ಇದು ಶುರುವಾಗ್ತದೆ ಎಕ್ಸಾಮು. ಅದಕ್ಕೆ ನಾನು ಇವತ್ತು ಮನಸ್ಸು ಮಾಡಿ ಹೋದದ್ದು. ಇವತ್ತು ನೋಡಿದ್ದೆ. ಈಗ ನೋಡಿ ಬಿಸಿ ಆಯ್ತು ಅಂತ ಚೆಕ್ ಮಾಡ್ತೇನೆ ನಾನು, ಸ್ವಲ್ಪ ಹಾಕಿ. ನೋಡಿ ಎಷ್ಟು ಉಬ್ಬಿ ಬರ್ತದೆ ನೋಡಿ. ಈಗ ಒಂದೊಂದನ್ನೇ ಹಾಕಿ ಬಿಡುವ, ಸಣ್ಣ ಸಣ್ಣದು ಮಾಡುವ ಹೀಗೆ. ಉಪ್ಪೆಲ್ಲ ಕರೆಕ್ಟ್ ಚೆಕ್ ಮಾಡ್ಕೊಳ್ಳಿ, ಟೇಸ್ಟಿಯಾಗಿ ಬರ್ತದೆ. ನಾನು ಅದು ವಿಡಿಯೋ ಹಾಕ್ತೇನೆ, ಒಂದು 5 ನಿಮಿಷದ ವಿಡಿಯೋ ಹಾಕ್ತೇನೆ, ನೋಡಿ ನೀವು ಸಹ. ಅಲ್ಲಿ ಎಲ್ಲ ಲೋಬನ ಸೇವೆ ಮಾಡುವಾಗ ಕೆಲವರಿಗೆ ಮೈಯಲ್ಲೆಲ್ಲ ಬರ್ತದೆ. ತುಂಬ ಒಳ್ಳೆಯದು ಡ್ಯಾನ್ಸ್ ಮಾಡಿದ್ರು. ಅವರೆಂತನ ಬಬ್ಬು ಸ್ವಾಮಿ ದೇವಸ್ಥಾನ ಉಂಟಲ್ಲ ಅವರದ್ದು ಇದು ಹುಲಿ ವೇಷ. ಹಾಗಾಗಿ ನಾವನ್ನು ನೋಡಿ ಎಂಜಾಯ್ ಮಾಡಿ ಬಂದಿದ್ದೇವೆ. ಬೆಳಿಗ್ಗೆ ಎಕ್ಸಾಮು ಒಂದು ಸ್ವಲ್ಪ ದಿವಸ ಇರುತ್ತಲ್ಲ, ಒಂದು 2 ದಿವಸ ಇರೋದು. ನಾವು ಒಟ್ಟಿಗೆ ಎಂಜಾಯ್ ಮಾಡಿ ಬಂದಿದ್ದೇವೆ, ಏನೇ ಆಗಲಿ ಅಂತ. ಈಗ ನೋಡಿ ಉಲ್ಟಾ ಹಾಕ್ತೇನೆ. ಇದು ಉಲ್ಟಾ ಮಾಡುವಾಗಲೂ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಗೊತ್ತಾಗ್ತದೆ ನೋಡಿ. ಅಕ್ಕಿ ಎಲ್ಲ ಹಾಕಿದ್ದೇವಲ್ಲ, ಹಾಗಾಗಿ ಹೊರಗಡೆಯಿಂದ ಕ್ರಿಸ್ಪಿ ಒಳಗಡೆಯಿಂದ ಸಾಫ್ಟ್. ನಾನು ನಿಮಗೆ ಅದು ಕಟ್ ಮಾಡಿ ಎಲ್ಲ ತೋರಿಸ್ತೇನೆ ಅದು ಹೇಗೆ ಬಂದಿದೆ ಅಂತ. ನೋಡಿ ಎಷ್ಟು ಉಬ್ಬಿಸ ಬರ್ತದೆ ನೋಡಿ. ಬೆಳಿಗ್ಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಸಹ ಇದು ಮಾಡ್ಬೋದು. ಈಗ ರಜೆ ಉಂಟಲ್ಲ ಮಕ್ಕಳಿಗೆ, ಮಕ್ಕಳು ರಜೆಯಲ್ಲಿದ್ದಂತಾದರೂ ಮಾಡಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾನು ಮತ್ತೆ ಮಾಡಿದ್ದು. ಎಕ್ಸಾಮ್ ಅಂದರೆ ತಾಯಂದಿರಿಗೆಲ್ಲ ಟೆನ್ಷನ್, ಮಕ್ಕಳಿಗೆಲ್ಲ ಟೆನ್ಷನ್ ತಾಯಂದಿರಿಗೆ. ಗರಿಯಾಗಿ ಬಂದಿದೆ. ಇದು ನಾವು ಹೀಗೆ ಮಾಡುವಾಗಲೇ ಗೊತ್ತಾಗ್ತದೆ ಅದು. ಇದು ಸಾಕೆಷ್ಟು ತೆಗಿಬೇಕು ನೋಡಿ, ಎಷ್ಟು ಗರಿಯಾಗಿ ಬಂದಿದೆ, ಎಷ್ಟು ಉಬ್ಬಿ ಬರ್ತದೆ ನೋಡಿ. ಈಗೆಲ್ಲ ಆದಮೇಲೆ ನಾನು ನಿಮಗೆ ಸಿಗ್ತೇನೆ, ಸರ್ವ್ ಮಾಡುವಾಗ ಸಿಗ್ತೇನೆ. ಇದಕ್ಕೊಂದು ಒಳ್ಳೆ ಚಟ್ನಿ ರೆಡಿ ಮಾಡುವ. ಒಂದು ಆನಿಯನ್ ತಗೊಂಡಿದ್ದೇನೆ, ಈಗ ಇದನ್ನು ಒಳ್ಳೇದು ಮಾಡಿ ಕಟ್ ಮಾಡುವ. ಮತ್ತೊಂದು ಟೊಮೆಟೊ ತಗೊಂಡಿದ್ದೇನೆ, ಇದನ್ನು ಸಹ ಸಣ್ಣದಾಗಿ ಕಟ್ ಮಾಡುವ. ಈಗ ಒಂದು ಪ್ಯಾನಿಗೆ 2 ಒಣಮೆಣಸು, ಸ್ವಲ್ಪ ತೆಂಗಿನ ಎಣ್ಣೆ, ಅದನ್ನು ಒಳ್ಳೆ ಫ್ರೈ ಮಾಡುವ. ಈ ಬೋಂಡಕ್ಕೆ ತುಂಬ ಸೂಪರಾದ ಕಾಂಬಿನೇಷನ್ ಚಟ್ನಿ. ಅದೊಂಥರ ಟೊಮೆಟೊ ಚಟ್ನಿ ಥರ ಮಾಡೋದು ನಾನೀಗ. ಟೊಮೆಟೊ ಚಟ್ನಿ, ಆನಿಯನ್ ಹಾಕ್ತೇನೆ ಒಂದು, ಮತ್ತೊಂದು ಟೊಮೆಟೊ ಹಾಕ್ತೇನೆ. ನೀವು ಸಹ ಒಮ್ಮೆ ಈ ಚಟ್ನಿ ಟ್ರೈ ಮಾಡಿ. ಹೀಗೇನೆ ಇದು
ಒಳ್ಳೆದು ಬೇಯಬೇಕು. ಸಾಫ್ಟ್ ಆದರೆ ಸಾಕು, ಇದು ಒಳ್ಳೆಯದು. ಅದಕ್ಕೊಂದು 4 ಎಸಳು ಬೆಳ್ಳುಳ್ಳಿ ಹಾಕ್ತೀನಿ. ಅದು ಒಳ್ಳೆ ಫ್ರೈ ಆಗಲಿ. ನೋಡಿ ಎಷ್ಟು ಬೆಂದರೆ ಸಾಕು, ಎಷ್ಟು ಒಂಥರ ಸಾಫ್ಟ್ ಆದರೆ ಸಾಕು. ಅದು ಒಳ್ಳೆ ಬೆಂದಿರ್ತದೆ, ಆವಾಗ ಟೊಮೆಟೊ ಚಟ್ನಿ ಸೂಪರಾಗಿ ಬರ್ತದೆ. ಆಯ್ತು, ಇದು ಆಫ್ ಮಾಡ್ತೇನೆ. ಸ್ವಲ್ಪ ತಣ್ಣಗಾಗಲಿ, ಮತ್ತು ಮಿಕ್ಸಿ ಜಾರಿಗೆ ಹಾಕುವ. ಅದಾಗುವ ತನಕ ನಾವು ಚಟ್ನಿ ರೆಡಿ ಮಾಡುವ. ಒಂದು ತುಂಡು ಸಣ್ಣ ತುಂಡು ಶುಂಠಿ ತಗೊಂಡಿದ್ದೇನೆ, ಮತ್ತು ಒಂಚೂರೇ ಸ್ವಲ್ಪ ಹುಳಿ ತಗೊಂಡಿದ್ದೇನೆ. ಮತ್ತು ಇದು ಆವಾಗ ನಾವು ಇದು ಮಾಡಿದ್ದೇವಲ್ಲ, ಫ್ರೈ ಎಲ್ಲ ಮಾಡಿದ್ದೇವಲ್ಲ, ಅದನ್ನೆಲ್ಲ ಹಾಕ್ತೇನೆ. ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಕುವ, ಸ್ವಲ್ಪ, ಜಾಸ್ತಿ ಬೇಡ. ಈಗ ಒಳ್ಳೆದು ಮಾಡಿ ಗ್ರೈಂಡ್ ಮಾಡಿ ಬರುವ. ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೇನೆ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡುವ. ನೋಡಿ ಚಟ್ನಿ ಸಹ ರೆಡಿ ಆಯಿತು. ಟೊಮೆಟೊ ಚಟ್ನಿ ರೆಡಿ ಆಯಿತು. ಈಗ ಅದಕ್ಕೊಂದು ಒಳ್ಳೆ ಒಗ್ಗರಣೆ ಕೊಡುವ. ನೋಡಿ ಈಗ ಬೋಂಡ ಎಲ್ಲ ರೆಡಿ ಆಯಿತು. ನೋಡಿ ನಾನು ನಿಮಗೆ ಕಟ್ ಮಾಡಿ ತೋರಿಸ್ತೇನೆ. ನೋಡಿ ಹೊರಗಡೆ ಕ್ರಿಸ್ಪಿ, ಒಳಗಡೆ ಅಷ್ಟೇ ಸಾಫ್ಟಾಗಿ ಗುಡ್ಗುಡಾಗಿ ಬಂದಿದೆ. ಟೇಸ್ಟ್ ನೋಡ್ತೇನೆ. ತುಂಬಾ ಟೇಸ್ಟಿಯಾಗಿದೆ. ನಾನಿದನ್ನು ಚಾಯ್ನೊಂದಿಗೆ ಸರ್ವ್ ಮಾಡ್ತಿದ್ದೇನೆ. ಬಿಸಿ ಬಿಸಿ ಚಾಯ್ನೊಂದಿಗೆ ಟೊಮೆಟೊ ಚಟ್ನಿ, ಅಕ್ಕಿ ಬೋಂಡ ರೆಡಿ ಟು ಸರ್ವ್. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮ್ಮ ಈ ಅಳಿಲು ಸೇವೆ ದಯಮಾಡ್ತದೆ. ಮಾತ ಪಿರಬರ್ತದೆ ಮಾತುಗಳೇ ದೂರಿಗೆ ಅವಕಾಶ ಮಾಡಿಕೊಳ್ಳಿ. ಈ ಒಂದು ಸಂದರ್ಭಗಳು ನಮ್ಮ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ರಮೇಶ್ ಕಾಂಚನ ವೇದಿಕೆಗೊಂಡರೆ ಹೊರಗೆ ಅಡ್ಡು ಸಂಸ್ಥೆಯ ಪರವಾದ ತುಂಬುರದ ಸ್ವಾಗತವನ್ನು ಕೋರುವುದಿಲ್ಲ. ಉಡುಪಿದ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರ ಅಂತೆಯೇ ಇನ್ನವ ಯುವ ವೇದಿಕೆಯ ಅಧ್ಯಕ್ಷರಾಯಿನ ಎಂಕಲ ಆತ್ಮೀಯರಾಯಿನ ಪ್ರವೀಣ್ ಪೂಜಾರಿನ ವೇದಿಕೆಗೊಂಡರೆ ಅರೆಗಳ ಅಡ್ಡು ಸಂಸ್ಥೆಯ ಪರವಾದ ತುಂಬುರ ವೇದಿಕೆ ತನ್ನನ್ನು ತಾನು ಗುರುತಿಸಿದ ರಾಮಣ್ಣ ಉಳ್ಳೇರು ಸಾಧಾರಣ 10-30 ವರ್ಷ ತುಂಬು ಎಲ್ಲಿಪ್ಪನಗನೆ ಪಿಲಿವೇಶ ಪಾಡೊಂದು ಒಂದು ವಿಶೇಷವಾದ ಅರನ ಕಲೆನ ತಪ್ಪಲ ಕಲ್ಲಿನ ರಾಮಣ್ಣ ಉಳ್ಳೇರು ಅರೆಗಳ ಈ ಸಂದರ್ಭ ಬರೋದು